ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಇಲ್ಲಿ ಏನು ಮಾಡ್ತಿದ್ದೀರಾ? ಒಳಗಡೆ ಏನು ಕೆಲಸ ಇಲ್ವಾ ನಿಮಗೆ? ಇಲ್ಲೇ ಮಾತುಕತೆ ಶುರುವಾಗಿದೆ ನಿಮ್ಮದು. ಇವಳಂತೂ ಬರುವಾಗ ಲೇಟಾಗಿ ಬರ್ತಾಳೆ ಬೆಳಿಗ್ಗೆದು. ನೀನು ಕೂಡ ಇವಳೊಟ್ಟಿಗೆ ಸೇರಿ ಇದೇ ಥರ ಮಾಡ್ಲಿಕ್ಕೆ ಉಂಟಾ ನಿನಗೆ ಇನ್ನು? ಇಲ್ಲ ಸರ್, ನಾನು ಇವತ್ತು ಕರೆಕ್ಟಾಗಿ ಬಂದಿದ್ದೀನಲ್ಲ ಸರ್. ಮತ್ತೆ ಯಾಕೆ ನಂದು ಪದೇ ಪದೇ ಹೆಸರು ಹೇಳಿ ಎಲ್ಲರ ಹತ್ರ ಮರ್ಯಾದೆ ತೆಗಿತಿದ್ದೀರಾ ನೀವು? ಏನಿಲ್ಲ ಸರ್, ನಾನು ಅವಳ ಹತ್ರ ಕೆಲಸದ ಬಗ್ಗೆ ಮಾತಾಡ್ತಿದ್ದೆ. ಹೇಳಿ ಹೇಳಿ ಸಾಕಾಗಿ ಇವತ್ತೊಂದು ದಿನ ಮಾತ್ರ ನೀನು ಬೇಗ ಬಂದಿದ್ಯಾ. ಇಲ್ಲದಿದ್ದರೆ ನನಗೆ ಇಂಥ ಪರಿಸ್ಥಿತಿ ಬರ್ತಿತ್ತಾ ಕೀರ್ತಿ? ಹೌದು ಸರ್, ನೀವು ಹೇಳಿದ್ದು ಕೂಡ ಸರಿನೇ. ಆದ್ರೂ ನನ್ನ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿ ನಾನು ನಿನ್ನೆ ಹೋಗಿದ್ದೀನಲ್ಲ ಸರ್. ಫೈಲ್ ಎಲ್ಲ ಕರೆಕ್ಟ್ ಉಂಟಲ್ಲ ಸರ್ ನಾನು ಮಾಡಿದ್ದೆಲ್ಲ? ಹೌದು ಕೀರ್ತಿ, ನಿನ್ನ ಕೆಲಸಕ್ಕೆ ನಾನು ಮೆಚ್ಚಬೇಕು. ಅರ್ಧ ಗಂಟೆ ಲೇಟಾಗಿ ಹೋಗಂತ ಹೇಳಿದ್ರು ಕೂಡ ಪರವಾಗಿಲ್ಲ. ಅರ್ಧ ಗಂಟೆ ಬೇಗನೆ ಮಾಡಿ ನಿನ್ನ ಕೆಲಸವನ್ನು ಮುಗಿಸಿ ಹೋಗಿದ್ಯಾ. ಅದು ನನಗೆ ತುಂಬಾನೇ ಖುಷಿ ಆಯಿತು ನಿನ್ನ ಕೆಲಸ ನೋಡಿ. ಅದಕ್ಕೋಸ್ಕರ ನಾನು ನಿನ್ನ ಇರ್ತಿದ್ದೇನೆ. ಹೌದು ಸರ್, ಕೀರ್ತಿ ಅವರು ಕೆಲಸದಲ್ಲಿ ತುಂಬಾನೇ ಭಾರಿ ಚುರುಕು. ಮತ್ತೆ ಎಲ್ಲ ವಿಷಯದಲ್ಲೂ ಕೂಡ ಅವರು ಚುರುಕೆ. ಅವರ ಕೆಲಸಕ್ಕೆ ನಾವು ಮೆಚ್ಚಬೇಕು ಸರ್. ನಮ್ಮಿಂದ ಆಗದ ಕೆಲಸವೆಲ್ಲ ಆ ಕೀರ್ತಿ ಮೇಡಮ್ ಎಲ್ಲವೂ ಮಾಡ್ತಾರೆ. ಥ್ಯಾಂಕ್ ಯು ಡೇವಿಡ್, ನನ್ನನ್ನು ಸರ್ನೆದುರು ತುಂಬ ಹೊಗಳಿದ್ದಕ್ಕೆ. ನಿಮ್ಮ ಕೆಲಸಕ್ಕೆ ನಾನು ಮೆಚ್ಚಿದೆ. ನಿಮ್ಮ ಕೆಲಸ ಏನೇ ಇದ್ರೂ ನನ್ನ ಹತ್ರ ಹೇಳಿ. ಆ ಕೆಲಸ ನಿಮಗೆ ಆಗದಿದ್ರೆ ನಾನು ನಿಮ್ಮ ಕೆಲಸವನ್ನು ಮಾಡಿ ಮುಗಿಸುತ್ತೇನೆ. ಹಾಗೇನಿಲ್ಲ ಕೀರ್ತಿ, ನಾವೆಲ್ಲ ಒಂದೇ ಆಫೀಸ್ನವರು. ನಾವಿಬ್ರು ಹೆಲ್ಪ್ ಆಗಿರ್ಬೇಕು ಒಬ್ರಿಗೊಬ್ರು. ನೀನಿವತ್ತು ನನಗೆ ಹೆಲ್ಪ್ ಆದರೆ ನಾನು ನಿಂಗೆ ಹೆಲ್ಪ್ ಆಗ್ತೇನೆ ನಾಳೆ. ಹಾಗೆ ನಾವಿಬ್ರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಕೆಲಸ ಮಾಡಬೇಕು. ಯಾವತ್ತಿದ್ರೂ ಒಂದೇ ಥರ ಇರಬೇಕು. ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾನೆ ಇರಬೇಕು. ಬಾ ಡೇವಿಡ್, ಒಳಗಡೆ ಹೋಗುವ. ಈಗ ಸರ್ ಇನ್ನೊಮ್ಮೆ ನೋಡಿದರೆ ನಮಗೆ ಇನ್ನೊಂದ್ಸತಿ ಬೈಯುವವರು. ಅವರ ಬಾಯಿಗೆ ನಾವು ಸಿಕ್ಕಿಕೊಳ್ಳೋದು ಬೇಡ. ಬಾ, ನಾವು ಹೋಗುವ ಒಳಗಡೆ. ಅದು ಕೂಡ ಸರಿನೇ ಕೀರ್ತಿ. ಎಲ್ಲರಿಗೆ ನಾವು ನೋಟೆಡ್ ಆಗಿದ್ದೇವೆ ಈಗ. ಅವರ ಬಾಯಿಗೆ ಸಿಕ್ಕು ಬೀಳೋ ಮುಂಚೆ ನಾವು ನಮ್ಮ ಕೆಲಸವನ್ನು ಮುಗಿಸಿ ನಾವು ಮನೆಗೆ ಹೋಗುವ. ಓ, ಇವತ್ತು ನೀವು ಬೇಗ ಬಂದ್ರಿ ಕೀರ್ತಿ. ಇವತ್ತು ನಿಮ್ಮ ಬಸ್ ಮಿಸ್ ಆಗುದಿಲ್ಲ, ಕರೆಕ್ಟ್ ಟೈಮಿಗೆ ಬಂದು ಬಿಡುತ್ತೆ. ಯಾಕೆಂದ್ರೆ ಯಾವಾಗಲೂ ನಾವು ನಿನ್ನಗಿಂತ ಮುಂಚೆ ಬಂದು ಬಿಡೋದು. ಸೊ ಹಾಗೆ ನಿಮ್ಮ ಬಸ್ ಹೋಗಿಲ್ಲ, ಇನ್ನು ಬರಬೇಕು. ನೀವು ಇದ್ರ ಚಿಂತೆ ಮಾಡ್ಬೇಕಂತಿಲ್ಲ. ನಿಮ್ಮ ಬಸ್ಸಲ್ಲಿ ಇವತ್ತು ಆರಾಮದಲ್ಲಿ ಹೋಗ್ಬಹುದು. ಹೌದು ಡೇವಿಡ್, ನಾನು ಇವತ್ತು ಬೇಗ ಬಂದಿದ್ದಲ್ಲ. ಸೊ ಇವತ್ತು ನನಗೆ ಕರೆಕ್ಟ್ ಟೈಮ್ ಬಸ್ ಸಿಗುತ್ತೆ ಅಂತ ಗೊತ್ತಿತ್ತು. ಸೊ ನಿಮ್ಮನ್ನು ನೋಡಿದಂದ್ರೆ ಇನ್ನೂ ಕೂಡ ನನಗೆ 100% ಕನ್ಫರ್ಮ್ ಆಯಿತು ಬಸ್ ಹೋಗಿಲ್ಲ ಅಂತ ಹೇಳಿ. ಆಯ್ತು ಕೀರ್ತಿ, ನಾವು ಇನ್ನು ನಾಳೆ ಸಿಗುವ ಆಫೀಸಲ್ಲಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. ಓಕೆ ಡೇವಿಡ್, ಬಾಯ್, ಟೇಕ್ ಕೇರ್. ಅಯ್ಯೋ, ಇವತ್ತು ಬೇಗ ಬಂದುಬಿಟ್ಟೆ. ನನಗೆ ಖುಷಿನೇ ಆಯಿತು. ನನ್ನ ಕೆಲಸವನ್ನು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಬಹುದು. ಇಲ್ಲದಿದ್ದರೆ ನನ್ನ ಎಲ್ಲ ಕೆಲಸ ಕೂಡ ಬಾಕಿ ಆಗಿರುತ್ತೆ. ಇವತ್ತೊಂದು ಅರ್ಧ ಗಂಟೆ ನಾನು ಬೇಗ ಬಂದು ತಲುಪಿದೆ. ಇವತ್ತು ಬೇಗ ಹೋದದಕ್ಕೆ ನನಗೆ ಬೇಗ ಬಂದು ತಲುಪಬಹುದು ಮನೆಗೆ. ಯಾವತ್ತು ಎಷ್ಟೇ ಪ್ರಯತ್ನ ಪಟ್ಟರು ನಾನು ಲೇಟೇ ಆಗಿ ಹೋಗ್ತಿದ್ದೆ. ಇವತ್ತೇನೋ ಒಂದು ಬೇಗ ಹೋಗಿ ತಲುಪಿ ಬೇಗ ಬಂದೆ ನನ್ನ ಮನೆಗೆ. ಇವತ್ತೊಂದು ನನಗೆ ವಿಶ್ರಾಂತಿ ತಗೊಳ್ಬಹುದು. ನನ್ನ ಮನೇಲಿ ಒಂದು ಅರ್ಧ ಗಂಟೆ ಬೇಗ ಬಂದು. ಇಲ್ಲಿ ಯಾರ ಕಿರಿಕಿರಿಲ್ಲ, ರಗಾಳೆ ಇಲ್ಲ. ಇವತ್ತಿನ ದಿನ ಒಳ್ಳೆ ರೀತಿಯಲ್ಲಿ ಮುಗೀತು. ನಾನಿನ್ನು ಮಲಗೋದು ಪ್ರಿಯರೇ. ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಗುಡ್ ನೈಟ್.